ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಮಿನಿ ಲಾಗ್ ಇದಾಗಿರುತ್ತೆ. ನಮ್ಮ ಮಾವ ಮನೆಯಲ್ಲಿ ಊಟಕ್ಕೆ ಕರೆದಿದ್ರು ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ನ. ಹಾಗೆ ಮನೆಯವ್ರನ್ನೆಲ್ಲ ಇನ್ವೈಟ್ ಮಾಡಿದರು. ಎಷ್ಟು ಬರಲ್ಲ ಅಂದರೂ ಬಿಟ್ಟಿಲ್ಲ, ಬರಲೇಬೇಕು ಅಂತೇಳಿ ಕರೆದಿದ್ರು. ಸೊ ಹೋಗಿದ್ವಿ. ಇನ್ನು ಒಬ್ಬಟ್ಟೆಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಸಿಹಿ ಊಟಕ್ಕೆಲ್ಲ ಒಬ್ಬರೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಸ್ಟೇ ನಮ್ಮಮ್ಮ ಚಿಕ್ಕಮ್ಮ ಎಲ್ಲ ಹೋಗಿದ್ರು. ಎಲ್ಲ ಸೇರ್ಕೊಂಡು ಮಾಡಿದ್ರೆ ಅಷ್ಟು ರಿಸ್ಕ್ ಇರಲ್ಲ. ಚೇತು ಅವ್ರು ಯಾವಾಗಲೂ ನನಗೆ ಒಬ್ಬಟ್ಟು ಮಾಡೋದು ಈಸಿ ಅಂತ ಹೇಳ್ತಾ ಇರ್ತಾರೆ. ಊಟ ಎಲ್ಲ ಚೆನ್ನಾಗಿತ್ತು. ಸೊ ಎಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಏನೇ ಫಂಕ್ಷನ್ಸ್ ಇದ್ದರೂ ಏನೇ ಆದರೂ ಅವಾಗವಾಗ ನಾವು 3 ಫ್ಯಾಮಿಲಿ ಒಟ್ಟಿಗೆ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನಮ್ಮನೆ ಹಾಗೆ ನಮ್ಮ ಚಿಕ್ಕಮ್ಮ ಫ್ಯಾಮಿಲಿ ಪಕ್ಕದಲ್ಲೇ ಇವರು ನಮ್ಮ ಮಾವ ಇರೋದು. ಈ ಫ್ಯಾಮಿಲಿ 3 ಜನನೂ ಅಷ್ಟೇ. ಇನ್ನೂ ಇದ್ರು ಕಸಿನ್ಸು ಎಲ್ಲ ಒಟ್ಟಿಗೆ ಸೇರ್ಕೊತಾ ಇದ್ವಿ. ಇವಾಗಲೂ ಈ ಥರ ಏನಾದರೂ ಇವೆಂಟ್ಗಳಿದ್ದಾಗ ಒಟ್ಟಿಗೆ ಎಲ್ಲ ಸೇರ್ತೀವಿ. ಸೊ ಅವರಿಬ್ರನ್ನ ಕರೆದಿದ್ರೆ ಸಾಕಾಗ್ತಿತ್ತು, ನಮ್ಮನ್ನೆಲ್ಲ ಏನಕ್ಕೆ ಇನ್ವೈಟ್ ಮಾಡ್ತೀರಾ ಅಂದರೆ ಅವ್ರು ಬಿಟ್ಟಿಲ್ಲ, ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಎಲ್ಲರೂ ಹೋಗಿದ್ವಿ. ಇನ್ನು ಮಕ್ಳಿಗಂತೂ ಖುಷಿ. ಹೊಸ ಜಾಗಕ್ಕೆ ಬಂದರೆ ಅವ್ರ ಪಾಡಿಗೆ ಅವ್ರು ಆಟಾಡ್ಕೊಂಡಿರ್ತಾರೆ. ಮನೇಲಿದ್ದರೆ ರೋಸ್ತಾ ಇರ್ತಾರೆ, ಹೊರಗಡೆ ಹೋದರೆ ಆರಾಮಾಗಿ ಆಟಾಡ್ಕೊಂಡು ಓಡಾಡ್ಕೊಂಡಿದ್ರು. ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊತಾ ಇರ್ತೀನಿ. ಒಂದು ಸ್ವಲ್ಪ ದಿನ ಮಾಡ್ತೀನಿ, ಒಂದು ಸ್ವಲ್ಪ ದಿನ ಸ್ಟಾಪೇ ಮಾಡಿಬಿಡ್ತೀನಿ. ಇನ್ಮೇಲೆ ರೆಗ್ಯುಲರ್ ಆಗಿ ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊತಿದ್ದೀನಿ. ನನಗೇನಂತಂದರೆ ಕಂಟೆಂಟ್ ಇರೋವಂಥ ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಇಷ್ಟ. ಏನಾದರೂ ಕಂಟೆಂಟ್ ಇರಬೇಕು ಅಥವಾ ಎಂಟರ್ಟೈನ್ಮೆಂಟ್ ಆದರೂ ಇರಬೇಕು ಅನ್ನೋ ಥರ. ಸೊ ಆದರೆ ಜನಗಳಿಗೆ ಈ ಥರನೂ ಇಷ್ಟ ಆಗುತ್ತೆ. ಡೈಲಿ ನನ್ನ ರೂಟೀನ್ ಏನಿರುತ್ತೆ ಆ ಥರ ಎಲ್ಲ ಅಪ್ಲೋಡ್ ಮಾಡಿದ್ರೆ ಅದು ಕೂಡ ರೀಚ್ ಆಗುತ್ತೆ. ಅದಕ್ಕೆ ಎರಡನ್ನೂ ಮ್ಯಾನೇಜ್ ಮಾಡಬೇಕು ಅಂತ ಅನ್ಕೊತಾ ಇರ್ತೀನಿ. ನನಗೆ ಟೈಮ್ ಸಿಕ್ಕಿದಾಗ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಇನ್ನು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಕಾರ್ಡ್ಸ್ ಆಡಿಕೊಂಡು ಟೈಮ್ ಪಾಸ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ. ಅವತ್ತಿನ ಡೇ ತುಂಬ ಚೆನ್ನಾಗಿ